ಏನು ಚಿನಿ ಇಷ್ಟು ಚಿಕ್ಕಕ್ಕಿದೆ. ತುಂಬ ಟೇಸ್ಟ್ ಇರುತ್ತಂತೆ ಈ ಮ್ಯಾಂಗೋ ಹಣ್ಣಾದರೆ ಮಾತ್ರ. ಸುಮ್ಮನೆ ನಿಂತಿರ್ತಾರೆ ಅನ್ಕೊಂತೀವಿ, ಇವಾಗ ಸಿಕ್ಕಿರ್ತಾರೆ ಅದು ಇಲ್ಲ ನಿಂತು. ದುಬೈಯಲ್ಲಿ ಆ ಒಣಗೋಗಿರೋದು ಕುಡಿದು ಇವಾಗ ಸ್ವಲ್ಪ ಫ್ರೆಶ್ ಆಗಿ ಕುಡಿಯೋದಕ್ಕೆ ಹೇಗೆ ಅನಿಸ್ತಿದೆ ನಿನಗೆ? ಮಾವಿನಕಾಯಿ ಕಿತ್ಕೊಂಡು ಹೋಗೋಕ್ಕೆ ಚೀಲನೇ ಹಿಡ್ಕೊಂಬಂದ್ಬಿಟ್ಟವ್ರು ನೋಡಿ. ಲೈಟ್ ಹಾಕ್ಕೊಂಡಿದ್ದೀನಿ. ತಿಂತಾ ಇದ್ದಾರೆ ಹಸಿ ಮ್ಯಾಂಗೋ. ಉಪ್ಪಿಲ್ಲ, ಖಾರ ಇಲ್ಲ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ತಮಿಳ್ನಾಡಲ್ಲಿ ಇದ್ದೀವಿ, ನಮ್ಮ ಅತ್ತೆಯವರ ಮನೆಯಲ್ಲಿ. ಹಾಗೆ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ, ನಮ್ಮ ಹಸ್ಬೆಂಡ್ ಅವರ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಇವಾಗ ಹೊರಟಿದ್ದೀವಿ. ಸೊ ಅಲ್ಲಿ ಮಾವಿನ ತೋಟ ತುಂಬಾನೇ ಚೆನ್ನಾಗಿದೆ ಗೈಸ್, ನೀವು ಅದನ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಮಾವಿನ ತೋಟ ಹೇಗಿದೆ ಮತ್ತೆ ಮಾವಿನಕಾಯಿನ ನಾವು ಎಷ್ಟು ಕಿತ್ಕೊಂಡು ಬರ್ತೀವಿ ಅನ್ನೋದೆಲ್ಲ ನಿಮಗೆ ತೋರಿಸ್ತೀವಿ. ಮಮ್ಮಿಗೆ ತುಂಬಾ ಇಷ್ಟ ಮಾವಿನಕಾಯಿ ಅಂತ ಅಂದ್ರೆ, ಅದಕ್ಕೆ ನಾನು, ನಮ್ಮ ಮಮ್ಮಿ, ನಮ್ಮ ಅತ್ತೆ, ನಮ್ಮ ಹಸ್ಬೆಂಡ್ ಎಲ್ಲರೂ ನಮ್ಮ ಅಜ್ಜಿ ತೋಟ ಅಲ್ಲ ನಮ್ಮ ಹಸ್ಬೆಂಡ್ ಅವರ ಅಜ್ಜಿ ತೋಟಕ್ಕೆ ಹೊರಟಿದ್ವಿ. ಅಜ್ಜಿ ಮನೆ ಅಂತ ಅಂದ್ರೆ ಒಂಥರ ಸ್ವರ್ಗ ಅಲ್ವಾ? ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್, ಲೈಕ್, ಕಮೆಂಟ್ ಎಲ್ಲ ಮಾಡಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲಸಿನಕಾಯಿ ನೋಡಿ ಎಷ್ಟೊಂದು ಊಟ ಐತೆ ನೋಡಿ. ನಮ್ಮ ಅತ್ತೆ ಅವರೇ ಮಮ್ಮಿ. ಹಾ, ಏನ್ ಮಾಡ್ತಾ ಇದ್ರಿ ಮಮ್ಮಿ? ಅಲ್ಲಿ ನೋಡಲ್ಲ ಮಮ್ಮಿ ಕತೆ. ಮಮ್ಮಿ ಒಂದಿನ ನಮ್ ತೋಟದಲ್ಲಿ ಮಾಡ್ಲಿಲ್ವಲ್ಲ, ಬನ್ನಿ ಹಿಂಗ್ ಮಾಡಿದಿದ್ರೆ ಎಷ್ಟು ಮಾಡ್ಬೋದಿತ್ತಲ್ಲ ಕೆಲ್ಸ. ನೋಡಿ ಎಷ್ಟು ಅಂದ್ಬಿಟ್ಟೈತಲ್ವಾ. ಹೌದಾ? ಎಲ್ಲಿಗೆ? ಇಲ್ಲಿವರೆಗೆ ಬಂದು ನುಗ್ಗೆಕಾಯಿ ಎಷ್ಟು ಅಂದ್ಬಿಟ್ಟಿದೆ ಅಲ್ಲ ಚಿನಿ? ನುಗ್ಗೆಕಾಯಿ ಅಲ್ವಾ? ತುಂಬಾ ಬಿಟ್ಟಿದೆ ನುಗ್ಗೆಕಾಯಿ. ಪುಳಿ ನೆಲ್ಲಿಕಾಯ ಎಲ್ಲಿ ಬಿಟ್ಟೈತೆ? ಇಲ್ಲಿ ಚಿಕ್ಕದು ಇನ್ನುವೆ ಬಿಡ್ತಾ ಐತಿ. ಈಗ ಸ್ವಲ್ಪ ಚೆನ್ನಾಗಿರ್ತದೆ ಈ ತಿನ್ನಕ್ಕಲ್ಲ. ಉಪ್ಪು ಖಾರ ಹಾಕೊಂಡು ತಿಂದರೆ ಸಕ್ಕ ಟೇಸ್ಟ್. ಮಾವಿನ ಮರಗಳಿದೆ ಅಲ್ಲಿ. ಸೊ ಅಲ್ಲಿಗೆ ಹೋಗ್ಬೇಕು ಇವಾಗ ನಾವು. ಅಲ್ಲಿಗೆ ಹೋಗ್ಬಿಟ್ಟು ಮಾವಿನ ಮರಗಳೆಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ. ಅಲ್ಲಿ ಒಳಗಡೆ ಹೋಗ್ಬೇಕು. ಇಲ್ಲಿ ಮಮ್ಮಿ ಎಲ್ಲ ಎಲ್ಲಿದ್ದಾರೆ ನೋಡಿ. ಮಮ್ಮಿ ಮಾವಿನಕಾಯಿ ಕಿತ್ಕೊಂಡು ಹೋಗೋಕ್ಕೆ ಚೀಲನೇ ಹಿಡ್ಕೊಂಬಂದ್ಬಿಟ್ಟವ್ರು ನೋಡಿ. ಅವ್ರಿಗೂ ತುಂಬ ಇಷ್ಟ ಮ್ಯಾಂಗೋ ಅಂತ ಅಂದರೆ. ತಿಂತಾರೆ, ಕಾಯಿನೇ ತಿಂತಾರೆ ಗೈಸ್ ಅವರು. ಉಪ್ಪು ಖಾರ ಏನೂ ಹಾಕ್ಕೊಳ್ದಂಗೆ ಹಂಗೆ ತಿಂತಾರೆ. ಈಗ ಅಲ್ಲಿ ಹೋಗೋಣ. ಹೋಗ್ತಾ ಇದೀವಿ ನೋಡಿ. ಅಲ್ಲಿಗೆಲ್ಲ ಏನಕ್ಕೆ ಅಲ್ಲಿ ಇವಾಗ ಎಳ್ನೀರು ಕಿತ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಎಳ್ನೀರು ಕೀಳೋಣ, ಆಮೇಲೆ ಮ್ಯಾಂಗೋ ಕೀಳೋಣ. ನೋಡಿ ತೆಂಗಿನ ತೋಟ. ಇಲ್ಲಿ ಇವಾಗ ಎಳ್ನೀರು ಕೀಳೋದು. ಕೊಕ್ಕೆ ಎಲ್ಲಿ ಕೀಳೋದು? ಅದು ಯಾರಿಗೂ ಇವಾಗ ಸದ್ಯಕ್ಕೆ ಮರ ಹತ್ತಕ್ಕೆ ಬರೋಲ್ಲ. ನಮ್ಮ ಹಸ್ಬೆಂಡ್ಗೂ ಕೂಡ ಅಷ್ಟೊಂದು ಬರೋದಿಲ್ಲ ಮರ ಹತ್ತಕ್ಕೆ. ಅದು ಎತ್ತಿರದೆಲ್ಲ ಹತ್ತಲ್ಲ. ಚಿಕ್ಕದಾದರೆ ಇವಾಗ ಹತ್ತೋಗ್ತಾ ಇದ್ರು ನೋಡಿ. ಇವಾಗ ಎಳ್ನೀರು ತೊಗೊಂಡು ಕಟ್ ಮಾಡ್ತಾ ಇದ್ದಾನೆ. ಹಿಂಗೆ ಕಟ್ ಮಾಡ್ತಾನೆ, ನೋಡೋಣ. ಸ್ವಲ್ಪ ಇದೇನು ಚಿನಿ ಹೊಡೆದಂಗಿದೆ ಮೇಲೆ. ಕೆತ್ತಾ ಇದ್ದಾನೆ ನೋಡಿ ಕುಡಿಯೋಕ್ಕೆ ಎಳ್ನೀರು. ಮೊದ್ದು ಬಟ್ಟೆಗೆಲ್ಲ ಆರ್ತಾ ಇದೆ, ಆದರೂ ಬಿಡ್ತಾ ಇಲ್ಲ. ಹೆಂಗ್ ತೂತ್ ಮಾಡಿದ್ದೇನೆ ನೋಡಿ ಗೈಸ್. ಸೂಪರ್ ಟೇಸ್ಟ್, ಫ್ರೆಶ್ ಆಗಿದೆ ಗೈಸ್ ಎಳ್ನೀರು. ಸಕ್ಕ ಟೇಸ್ಟಿ ಆಗಿದೆ. ನೋಡಿ ಮುದ್ದು ಕಟ್ ಮಾಡ್ತಿದ್ದ ನೀನು ಅವನಿಗೆ. ಚೆನ್ನಾಗಿದ್ಯಾ? ಕುಡಿ. ದುಬೈಯಲ್ಲಿ ಆ ಒಣಗೋಗಿರೋದು ಕುಡಿದು ಇವಾಗ ಸ್ವಲ್ಪ ಫ್ರೆಶ್ ಆಗಿ ಕುಡಿಯೋದಕ್ಕೆ ಹೇಗೆ ಅನಿಸ್ತಿದೆ ನಿನಗೆ ಎಳ್ನೀರು? ಸ್ವರ್ಗ. ಚೆನ್ನಾಗಿ ಅನಿಸ್ತಿದೆಯಾ ಚಿನಿ? ಸಕ್ಕತ್ತಾಗಿದೆ.
ಒಳ್ಳೆ ಫ್ರೆಶ್ ಎಳ್ನೀರು. ಸ್ವರ್ಗ. ಹೌದು, ಹ್ಞೂ. ನಮ್ಮೂರೇ ಸ್ವರ್ಗ. ಓಯ್ ಬನ್ನಿ ಮಮ್ಮಿ, ನೋಡಿ ಅಲ್ಲೇ ಮ್ಯಾಂಗೋ ತಿಂತಾ ಇರೋದು. ತೋರಿಸಿ ಈ ಕಡೆ, ಕಣ್ಣಾಗಿದೆಯಾ ಏನು ಮಮ್ಮಿ? ಅದು ಕಾಯಿ ಇನ್ನೂ ಚೆನ್ನಾಗಿರೋದು ಇದೆ, ದಪ್ಪ ದಪ್ಪದು. ಗೈಸ್ ನೋಡಿ ತಿಂತಾ ಇದ್ದಾರೆ ಹಸಿ ಮ್ಯಾಂಗೋ. ಉಪ್ಪಿಲ್ಲ ಖಾರ ಇಲ್ಲ, ಹಂಗೆ ತಿಂತಾವ್ರೆ. ಹ್ಞೂ, ಹಾಂ, ಉಪ್ಪು ಇಲ್ಲ ಖಾರ ಇಲ್ಲ, ಹುಳಿ ಹೆಂಗೆ ತಿಂತವ್ರು ನೋಡಿ. ತುಂಬ ಇಷ್ಟ ಮಮ್ಮಿಗೆ. ಕುತ್ಕೊಂಡ್ಬಿಡ್ತಾರೆ ಇವಾಗ ತಿನ್ನಕ್ಕೆ. ಮಮ್ಮಿ ಬಮ್ಮ ಅಲ್ಲಿ ಹೋಗೋಣ. ನೋಡಿ ಗೈಸ್ ಹೆಂಗೆ ತಿಂತವ್ರೆ ಹುಳಿ ಮಾವಿನಕಾಯಿನ. ಈ ಕಡೆ ನೋಡಿ. ನೋಡಿ ಅಲ್ಲಿದ್ದಾರೆ, ಇನ್ನೂ ದೂರ ಇದ್ದಾರೆ. ನಾನು ಝೂಮ್ ಮಾಡಿರೋದು ಆ ಥರ. ನೋಡಿ ಈಗ 5x ಹಾಕ್ತೀನಿ. ಗೈಸ್ ನೋಡಿ ಸಖತ್ ಗಂಜಿ ಎಳ್ನೀರಲ್ಲಿ ಅಲ್ಲ ಚಿನಿ, ಸೂಪರಾಗಿ ಗಂಜಿ ಬಿಟ್ಟಿದೆ. ಇದು ನಮ್ಮ ಮುದ್ದು ಅವ್ರದ್ದು ಅಜ್ಜಿ ತೋಟ ಅಲ್ವಾ ಚಿನಿ? ಎಲ್ಲಿ ಇಲ್ಲಿ ಇದೆಲ್ಲ ಅಲ್ವಾ? ನೋಡಿ ಗೈಸ್, ಇದೆಲ್ಲ ನಮ್ಮ ಅಜ್ಜಿಯವರ ನಮ್ಮ ಹಸ್ಬೆಂಡ್ ಅವರ ಅಜ್ಜಿ ತೋಟ. ನೋಡಿ ಇನ್ನು ಮ್ಯಾಂಗೋ ಟ್ರೀಸ್ ಎಲ್ಲ ಆ ಕಡೆ ಇದೆ ಜಾಸ್ತಿ, ಇನ್ನೂ ಆ ಕಡೆ ಹೋಗಿಲ್ಲ. ನಮ್ಮಮ್ಮ ಹೆಂಗೆ ತರ್ತಾ ಇದ್ದಾರೆ, ನಮ್ಮತ್ತೆ ಇವರು ಮ್ಯಾಂಗೋ ಕಿತ್ಕೊಂಡ್ಬರ್ತಾ ಇದ್ದಾರೆ. ಅವ್ರು ನಮ್ಮತ್ತೆ ಅವರ ತಂಗಿ ಅವರು. ನಮ್ಮ ಮಮ್ಮಿ ನೋಡಿದ್ರೆ ಈಚ್ ಕಿತ್ಕೊಂಡು ತಿಂತಾವ್ರೆ ಎಷ್ಟೆಷ್ಟು ದೊಡ್ಡದು ಬಿಟ್ಬಿಟ್ಟಲ್ಲಿ. ಮಮ್ಮಿ ಹಾಂ ತಿನ್ನ ಹಂಗೆ ಕಚ್ಕೊಂಡು. ಚೆನ್ನಾಗಿದ್ಯಾ? ಹ್ಞೂ, ಹುಳಿ ಇಲ್ವಾ? ಸ್ವಲ್ಪನೂ ಹುಳಿ ಇಲ್ಲ. ಹಾಂ, ಆ ಹುಳಿ ಸ್ಮೆಲ್ ಇಲ್ಲಿವರೆಗೆ ಬರ್ತಾ ಇದೆ. ಇಲ್ಲ ನೋಡಿ ಗೈಸ್ ಎಲ್ಲ ಹೆಂಗೆ ಹಿಡ್ಕೊಯ್ತವ್ರೆ. ಮುದ್ದು ಅಲ್ಲಿ ಹೊತ್ಕೊಂಡು ಹೋಗ್ತಿದ್ದಾನೆ ಒಂದು ಚೀಲದಲ್ಲಿ. ನಮ್ಮ ಅತ್ತೆ ಮತ್ತು ಅಲ್ಲಿ ಆಂಟಿ ಮುಂದೆ ಎಲ್ಲ ತಗೊಂಡು ಹೋಗ್ತಿದ್ದಾರೆ ನೀರು. ನೋಡಿ ಮಾವಿನ ತೋಟ ಈ ಕಡೆ ಇದೆ ಅಲ್ವಾ? ಮಾವಿನ ತೋಟ ಇದೆ, ಅಲ್ಲಿಂದ ಇಲ್ಲಿವರೆಗೂ ಇದೆ ಮಾವಿನ ತೋಟ ಇರೋ ಹತ್ರ. ಬನ್ನಿ ಅಲ್ಲಿಗೆ ಹೋಗೋಣ ಇವಾಗ. ನನ್ನ ಕೈಯಲ್ಲಿ 2 ಇದೆ ಮ್ಯಾಂಗೋ. ಈಗ ಇಲ್ಲಿರೋ ಮಾವಿನ ತೋಟದಿಂದ ಬೇರೆ ಮಾವಿನ ತೋಟಕ್ಕೆ ಹೋಗ್ತಿದ್ವಿ. ಬನ್ನಿ ಅಲ್ಲಿ ಹೋಗಿ ನೋಡೋಣ. ಇದು ನೋಡಿ ಗೈಸ್ ಎತ್ಕೊಂಡು ಓಡ್ತಾವನೆ ಫುಲ್ ಜೋರಾಗಿ. ತುಂಬ ವೆಯ್ಟ್ ಇರುತ್ತೆ ಅದು, ಒಂದು 15-20 ಇದೆ ಈಗ ಅದರೊಳಗಡೆ, ಚೀಲದೊಳಗಡೆ ಫುಲ್ ವೆಯ್ಟ್ ಇರುತ್ತೆ ಗೈಸ್. ಅದಕ್ಕೆ ನೋಡಿ ಇಲ್ಲಿಂದ ಫುಲ್ ಅಲ್ಲಿವರೆಗೂ ನಮ್ಮ ಹಸ್ಬೆಂಡ್ ಅವರ ಅಜ್ಜಿ ತೋಟ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಮ್ಯಾಂಗೋ ಕಿತ್ಕೊಂಬರೋಕ್ಕೆ. ನೋಡಿ ಇಲ್ಲಿ ಇಟ್ಕೊಂಡಿದ್ದಾನೆ ಮಮ್ಮಿ ಮತ್ತು ನಮ್ಮ ಅತ್ತೆ ಎಲ್ಲ ಆ ಕಡೆ ದೂರದಲ್ಲಿದ್ದಾರೆ, ಹೋಗ್ತಾ ಇದ್ದಾರೆ ಅವ್ರು ಆಗಲೇ ಮ್ಯಾಂಗೋ ಕಿತ್ಕೊಳ್ಳೋಕ್ಕೆ. ಆದರೆ ಇನ್ನೂ ಕಾಯಿ ಉಪ್ಪಿನಕಾಯಿ ಹಾಕೋಕ್ಕೆ ಕಿತ್ಕೊತಾ ಇರೋದು ಇವಾಗ ಅಲ್ವಾ ಚಿನಿ? ಗೈಸ್ ಎಷ್ಟೊಂದು ಮ್ಯಾಂಗೋ ಬಿಟ್ಟಿದೆ, ಇನ್ನೂ ಹಣ್ಣಾಗಿಲ್ಲ ಕಾಯಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಎಷ್ಟೊಂದು ಬಿಟ್ಟಿದೆ ನೋಡಿ. ಒಂದೊಂದರಲ್ಲೆಲ್ಲ ಒಂದೊಂದು ಮರದಲ್ಲಿ ಎಷ್ಟೊಂದು ಕಾಯಿಗಳು ಬಿಟ್ಟಿದೆ ನೋಡಿ ಗೈಸ್, ಎಷ್ಟೊಂದು ಬಿಟ್ಟಿದೆ ಒಂದು ಮರದಲ್ಲಿ ಅಂತ. ನೋಡಿ ಎಷ್ಟೊಂದು ಬಿಟ್ಟಿದೆ ಗೈಸ್. ಇಲ್ಲೆಲ್ಲ ಹೆಂಗೆ ಪಕ್ಷಿಗಳೆಲ್ಲ ಕಿರ್ಚ್ತಾ ಇದೆ. ಎಷ್ಟೊಂದು ಮ್ಯಾಂಗೋಸ್ ಇದೆ ನೋಡಿ. ನೋಡಿ ಗೈಸ್ ಏನು ವೆದರು, ಎಷ್ಟೇ ದುಡ್ಡು ಕೊಟ್ರು ಇಲ್ಲ ಅಂತ. ನೋಡಿ ಇವಾಗ ಒಳ್ಳೆ ಕಾಡು ಒಳಗಡೆ ಹೋದಂಗಿದೆ ನನಗೆ ಫೀಲ್. ಬರ್ತಾಯಿದ್ದೀನಿ ನೋಡಿ ಗೈಸ್, ಫುಲ್ ಮ್ಯಾಂಗೋ ತೋಟದ ಒಳಗಡೆ ಹೋಗ್ತಿದ್ದೀನಿ. ಇದನ್ನು ನೋಡಿ ಗೈಸ್ ಇಲ್ತಾ ಇದ್ದಾನೆ ಮ್ಯಾಂಗೋ. ಏನು ಮೋದು ಇಷ್ಟು ದಪ್ಪ ಇದಾವ ಒಂದೊಂದು, ಫುಲ್ ದಪ್ಪ ಒಂದೊಂದು ನೋಡಿ ಎಷ್ಟು ದಪ್ಪ ಇದೆ. ಉಪ್ಪಿನಕಾಯಿದು ಮಾವಿನಕಾಯಿ ನೋಡಿ ಗೈಸ್. ಮ್ಯಾಂಗೋ ಕೆಳಗಡೆ ಇಳಿಸು. ಎಷ್ಟೊಂದಿದೆ ನೋಡಿ ಗೈಸ್.
ಕತ್ಲೆ ಆಗೋಯ್ತು ಫುಲ್, ಅದಕ್ಕೆ ಲೈಟ್ ಹಾಕ್ಕೊಂಡಿದ್ದೀನಿ. ಅಷ್ಟೇ ತುಳ್ದುಕ್ಕಿದೆ ಅಲ್ವಾ. ಮತ್ತು ನೋಡಿ ಇಲ್ಲಿ ಕಿತ್ತಿ ಹಾಕೊತ ಇದ್ದಾನೆ. ಫುಲ್ ದೊಡ್ಡ ಮರದ ಒಳಗಡೆ ಇವಾಗ ನಾವು ಇರ್ತೀವಿ ಕತ್ಲೆಯಲ್ಲಿ. ಸುಮ್ಮನೆ ನಿಂತಿರ್ತಾರೆ ಅನ್ಕೊಂತ ಇವಾಗ ಕಿತ್ತಿರ್ತಾರೆ ಅದು ಇಲ್ಲ ನಿಂತರ ಅವ್ರು. ಫುಲ್ ಮ್ಯಾಂಗೋಗಳ ಸುರಿಮಳೆ ಗೈಸ್ ನೋಡಿ. ಮುದ್ದನ ಮಸ್ತಿ 10 ಮಾಂಗಕ್ಕೆ ಮೇಲೆ అయిపోయింది. ಅದೇ ಬೇಜಾನು. ಹೋದು ಚಲೋ ಆ ಕಡೆ ಹೋಗೋಣ. ಸ್ವೀಟ್ ದೊಡ್ಡಕ್ಕಿದೆ ನೋಡಿ ಗೈಸ್, ಎಷ್ಟೊಂದು ಬಿಟ್ಟಿದೆ. ಆ್ಯಕ್ಚುಲಿ ಫುಲ್ ದೊಡ್ಡ ದಪ್ಪಕ್ಕಿದೆ. ಇದರಲ್ಲಿ ವಿಡಿಯೋದಲ್ಲಿ ಹಂಗೆ ಕಾಣಿಸ್ತಿದೆ ಮೇಲೆ. ಇವಾಗ ಝೂಮ್ ಮಾಡಿದ್ದೀನಿ. ಎಷ್ಟೊಂದಿದೆ ಗೊತ್ತಾ. ಇದೆಂತಿದೆ? ಮಲ್ಗೋವಾ ಮ್ಯಾಂಗೋ ನೋಡಿ. ತುಂಬ ಟೇಸ್ಟ್ ಇರುತ್ತಂತೆ ಈ ಮ್ಯಾಂಗೋ. ಹಣ್ಣಾದರೆ ಮಾತ್ರ ಸಾಗಿರುತ್ತೆ ನೋಡಿ ಗೈಸ್. ತುಂಬ ಬಿಟ್ಟಿದೆ ಗೈಸ್. ಎಷ್ಟು ಬೇಕಷ್ಟು ಮ್ಯಾಂಗೋಗಳ ಸುರಿಮಳೆ. ಇದೊಳ್ಳೆ ಸ್ವೀಟ್ ಇರುತ್ತಲ್ಲ. ಇದೇನು ಇಷ್ಟು ಚಿಕ್ಕಕ್ಕಿದೆ? ಅದು ಹಣ್ಣೇನಾ? ಸುಮ್ಮನೆ ತೋರಿಸ್ತಿರದ? ಏನ್ ಚಿನಿ? ಅದೇನ ನಿಜನೇ ಮಮ್ಮಿ. ನೀನು ಹುಳಿ ಅದು ಉಪ್ಪಿನಕಾಯಿ ಕಿತ್ತಿದ್ಯಲ್ಲ, ಕೆಂಪಗೆ ಬರೈತೆ ಇದು, ಹುಳಿ ಕಮ್ಮಿ ಇರ್ತದೆ. ಅಲ್ಲ ಚಿನಿ, ಮಮ್ಮಿ ನೀನು ಉಪ್ಪಿನಕಾಯಿ ಕಿತ್ತಿದ್ಯಲ್ಲ ಹುಳಿ ಮ್ಯಾಂಗೋ, ಅದು ಕೊಟ್ರು ತಿಂತಾರೆ. ಕಚ್ಚ 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 ಅದು ಕೊಟ್ರು ತಿಂತಾವ್ರೆ. ಹಿಂಗೆ ಇರ್ತದೆ ಪಾಕೆಟಲ್ಲಿ. ಅಂತ ನೋಡಿ ಫುಲ್ ಕತ್ಲೆ ಆಗೋಯ್ತು ಗೈಸ್. ಮಮ್ಮಿಗೆ ತಿನ್ನ ಕೀಳು, ಇನ್ನೊಂದೆರಡು ತಿಂತಾರೆ. ಹುಷಾರ್ ಕಣ್ಣು. ಈ ಕಡೆ ಬಂದ್ವಿ ನೋಡಿ. ಫುಲ್ ಯಾವುದೇ ರೆಡ್ಗಾಗಿರುತ್ತಲ್ವಾ ತಿನ್ನಕ್ಕೆ, ಆ ಥರದ್ದು ಕಿತ್ಕೊತಿದ್ದಾನೆ ಮುದ್ದು. ಅಲ್ಲ ಚಿನಿ? ದುಬೈಗೆ ಸ್ವಲ್ಪ ತಗೋಗ್ಬೇಕು. ಆಮೇಲೆ ಏನಾಗುತ್ತೆ ಅದೇನೆ ನನಗೂ ಈಗ ಭಯ ಆಗ್ತಾ ಇರೋದು. ಆಗಲೇ ಅಲ್ಲಿಂದ ಅವಾಗ ಮಾಂಗನಿಕೆ ತಿನ್ಕೊಂಡ್ ಬರ್ತಾವ್ರೆ. ಅದಕ್ಕೆ ಕೆಮ್ತಿದ್ದಾರೆ ಆಲ್ರೆಡಿ. ಕುಮ್ಮು ಅಂತ ಕೆಮ್ತಾ ಇದ್ದಾರೆ ಮಮ್ಮಿ ತಿಂದು. ಬನ್ನಿ ಗೈ, ಸಾಕು ಹೋಗೋಣ, ಬೇಜಾನಾಗೋಯ್ತು. ಅದೇ ಒಂದು 20 kg ಇಲ್ವಾ ಚಿನಿ? ನೋಡಿ ಇಲ್ಲಿ ಬೇವನೆಲ್ಲೇ ಕೊಟ್ಟಿದ್ದಾರೆ. ತೋಟದಲ್ಲೆಲ್ಲ ನಾವು ಹೋಗಿಸಿದ್ದು ಅಲ್ವಾ, ಅದಕ್ಕೋಸ್ಕರ ನನಗೆ ಮತ್ತು ಮುದ್ದುಗೆ ಇದನ್ನ ಇಟ್ಕೊಳ್ಳಿ, ಏನು ದೃಷ್ಟಿ ಆಗಬಾರ್ದು ಅನ್ನೋ ಥರ ಇದನ್ನು ಕೊಟ್ಟಿದ್ದಾರೆ. ಮತ್ತೆ ಗೈಸ್, ಇವಾಗ ಮಾವಿನಕಾಯಿ, ಹಲಸಿನಕಾಯಿ, ಎಳ್ನೀರು ಆ್ಯಂಡ್ ನುಗ್ಗೆಕಾಯಿ ಇಷ್ಟೆಲ್ಲಾನು ಕಿತ್ಕೊಂಡು ನಾವು ಅಜ್ಜಿ ಮನೆಗೆ ಹೋಗ್ತಿದೀವಿ. ಅಜ್ಜಿ ಏನ್ ಮಾಡ್ತಿರ್ತಾರೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ ಗೈಸ್. ಈಗ ಕಾಯಿ ತೊರಿತಾ ಇದ್ದಾರೆ. ನಾವೆಲ್ಲ ಮನೆಗೆ ಬಂದಿದೀವಿ ಅಂತ ಹೇಳ್ಬಿಟ್ಟು. ಸುಮ್ಮನೆ ಅಂತೂ ಕೂರೋದೇ ಇಲ್ಲ ಗೈಸ್. ಅಜ್ಜಿ ಏನಾದ್ರೂ ಒಂದ್ ಕೆಲಸ ಮಾಡ್ತಾನೆ ಇರ್ತಾರೆ. ಸುಮ್ಮನೆ ಕೂರೋದು ಇಲ್ಲ, ಬಾಯಿ ಕೊಡೋನು ಸುಮ್ಮನೆ ಇರೋದಿಲ್ಲ, ಸುಮ್ಮನೆ ಮಾತಾಡ್ತಾನೆ ಇರ್ತಾರೆ. ಈ ತರ ಎಷ್ಟು ಆಕ್ಟಿವ್ ಆಗಿರ್ತಾರೆ ಗೊತ್ತಾ. ಓಲ್ಡ್ ಡೇ ಆಕ್ಟಿವ್ ಆಗಿರ್ತಾರೆ ಅಜ್ಜಿ. ಈಗ ನೋಡಿ, ನಾವು ತಗೊಂಬಂದಿರ ಅಂತ ಮ್ಯಾಂಗೋನ ಈ ಉಪ್ಪಿನಕಾಯಿ ಹಾಕೋದು ಬೇರೆ ಸಪ್ರೇಟ್ ಆಗಿ, ಮತ್ತೆ ತಿನ್ನ ಅಂತ ಹಂಗೆ ಸ್ವೀಟ್ ಆಗಿರೋ ಮ್ಯಾಂಗೋನ ಸಪ್ರೇಟ್ ಆಗಿ ಮಾಡಿ ಇಡ್ತಾ ಇದ್ದಾರೆ ಮಮ್ಮಿ. ನೋಡ್ತಾ ಇರ್ಬೋದು ಗೈಸ್, ಇಷ್ಟೊಂದು ತಂದಿದೀವಿ. ಕಡಿಮೆ ಅಂತ ಅಂದ್ರೂ ಒಂದು 20 kg ಅಷ್ಟು ಮ್ಯಾಂಗೋಸ್ ನ ಕಿತ್ಕೊಂಡ್ ಬಂದಿದೀವಿ ಗೈಸ್. ಇನ್ನೊಂದ್ ತಿಂಗಳು ಹೋದ್ರೆ ಅದು ಕರೆಕ್ಟ್ ಆಗಿ ಹಣ್ಣಾಗುತ್ತೆ ಅಂತ ಹೇಳ್ತಾ ಇದ್ರು ಅಲ್ಲಿ ನಮ್ಮ ಅತ್ತೆ ಅವರೆಲ್ಲ. ನಮ್ಮ ಮಮ್ಮಿಗಂತೂ ತುಂಬಾನೇ ಇಷ್ಟ ಗೈಸ್ ಮ್ಯಾಂಗೋ ಅಂತ ಅಂದ್ರೆ. ಅವರಿಗೋಸ್ಕರನೇ ಇವತ್ತು ತೋಟಕ್ಕೆ ಹೋಗಿ ಮ್ಯಾಂಗೋಸ್ ನ ಕಿತ್ಕೊಂಡ್ ಬಂದಿದ್ದು. ಇಷ್ಟ ಆಗಿತ್ತು ಗೈಸ್
ಅಜ್ಜಿ ಮನೆಯ ಮಾವಿನ ತೋಟದ ವಿಡಿಯೋ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಹಾಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ. ಲಾಟ್ಸ್ ಆಫ್ ಲವ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.